ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಅವರೇ, ಈಗ ಇಲ್ಲಿ ಸ್ಥಳದ ವಿಚಾರದಲ್ಲಿ ಸ್ಥಳದ ಮರ್ಯಾದೆ ತೆಗೆಯುವಂತಹ, ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂತಹ, ಸ್ಥಳದ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತನಾಡುವಂತಹ ಕೆಲಸಗಳು ಇದರಿಂದ ಆಗ್ತಾ ಇದೆ. ಸೊ ಇಂಥ ಒಂದು ದೂರುಗಳನ್ನು ಇಟ್ಕೊಂಡು ಈ ಸ್ಥಳದ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರದು. ಆ ಕಾರಣಕ್ಕೆ 16 ಗುಂಡಿಗಳಾಯಿತು, ನಿಲ್ಲಿಸ್ಬಿಡಿ ಇದನ್ನು ಅಂತ ನೀವು ಹೇಳ್ತೀರಾ. 16 ಅಲ್ಲಪ್ಪ, 160 ಗುಂಡಿ ನೀವು ತಗೊಳ್ಳಿ, ನಮ್ಮ ತಕರಾರಿಲ್ಲ ಅನ್ನೋ ಒಂದು ವಾದ ಕೇಶವ ಅವರದ ಅಂತ. ನಾನು 160 ಅಲ್ಲ, ಇನ್ನೂ ಎಷ್ಟು ಗುಂಡಿ ತೆಗಿರಿ, ನಮಗೇನು ಅದ್ರಲ್ಲಿ ತಕರಾರಿಲ್ಲ. ಸತ್ಯ ಹೊರಗೆ ಬರಲೇಬೇಕು. ಆದ್ರೆ ಸರ್, ಒಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. 13ನೇ ಪಾಯಿಂಟ್ ಅವರ ಪ್ರಕಾರ, ದೂರುದಾರರ ಪ್ರಕಾರ ಹೇಳಿದಂತೂ ಬಹಳ ಭರವಸೆ ಇದ್ದಂತ ಗುಂಡಿಗಳು 9, 11, 13. 9ರಲ್ಲಿ ಇಷ್ಟು, 11ರಲ್ಲಿ ಇಷ್ಟು, 13ರಲ್ಲಿ 100 ಹೆಣಗಳನ್ನು ಹೂತು ಹಾಕಿದ್ದೇನೆ. 13ರಲ್ಲಿ 100 ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳುವಂತ ಭರವಸೆ ಅವನಲ್ಲಿ ಇತ್ತು. ಮತ್ತೆ ಆ ಮಾತನ್ನು ಹೇಳಿದ್ದಾನೆ. ಆದ್ರೆ ಇವತ್ತು ಏನಾಗಿದೆ, ಸಾರ್ವಜನಿಕವಾಗಿ ನಿಮ್ಮ ಮಾಧ್ಯಮದವರ ಮುಂದೆ ಹಲವಾರು ಕ್ಯಾಮರಾಗಳನ್ನು ಹಿಡ್ಕೊಂಡು ಯಾವತ್ತು ಅಲ್ಲಿ ಅಗತ್ಯ ಮಾಡಿ ಅದನ್ನು ತೋರಿಸಿದಂತ ಪ್ರಸಂಗವನ್ನು ನೀವು ನೋಡಿದಿರಿ. ಎಲ್ಲೂ ಅದು ಆ 100 ಗುಂಡಿಗಳು, ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನು, ಆತ ಸತ್ಯವನ್ನೇ ಹೇಳ್ತಿದ್ದಾನ ಅಥವಾ ಸುಳ್ಳನ್ನು ಹೇಳ್ತಿದ್ದಾನ ಅಂತ ಹೇಳೋದಕ್ಕೆ ಬೇರೆ ಉದಾಹರಣೆ ಬೇಡ. ಇದೇ ಒಂದು ಉದಾಹರಣೆ ಸಾಕು. ನಾನು ನನ್ನ ಲಲಿನ್ ಫ್ರೆಂಡ್ ಇದ್ದಾರೆ, ಸುಪ್ರೀಂ ಕೋರ್ಟ್ ವಕೀಲರು, ಇವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಅವ್ರು ಹೇಳ್ತಾ ಇದ್ರು, ಅಪರಾಧ ಅಲ್ಲ, ಅವನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಸರ್, ಎಲ್ಲಿದೆ ಕಾನೂನು? ಒಂದು ಹೂತು ಹಾಕಿದ ಹೆಣವನ್ನು ಒಬ್ಬ ವ್ಯಕ್ತಿ ಹೊತ್ತುಕೊಂಡು ಬರುವಂತ ಕಾನೂನು. ಅಲ್ಲಿ ಹೋಗಿ 15 ದಿವಸಕ್ಕೆ ಹಿಂದೆ ವಿಡಿಯೋ ಮಾಡಿದವರದು ಎಲ್ಲ ಇದು ವೈರಲ್ ಆಗಿದೆ. ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಪೊಲೀಸವರು ಸುಮೋಟೋ ತಗೊಳ್ಬೇಕಿತ್ತು, ತಗೊಳ್ಳಿಲ್ಲ. ಯಾವತ್ತು ಅದೇ ವ್ಯಕ್ತಿಗಳು ಬಂದು ದೂರುದಾರರಾಗಿದ್ದಾರೆ, ದೂರುದಾರರಿಗೆ ಸಹಕಾರ ಕೊಡ್ತಾರೆ. ಆ ಬುರುಡೆಯನ್ನು ಕೊಂಡೋಗಿ ಅವರು ಜಡ್ಜಿನ ಮುಂದೆ ಇಟ್ಟಿದ್ದಾರೆ ಅಂತ ಹೇಳುವಂತ ಮಾಹಿತಿ ನಮ್ಮಲ್ಲಿದೆ. ಆದ್ರೆ ಆ ವ್ಯಕ್ತಿ ಆರೋಪಿ ಅಥವಾ ಹೌದಾ ಅಲ್ವಾ ಅಂತ ಹೇಳೋದನ್ನು ನಮ್ಮ ಲರ್ನ್ಡ್ ಫ್ರೆಂಡ್ ಹೇಳಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಒಂದು ನಿಮಿಷ, ಇದರಲ್ಲಿ ಒಂದು ಈ GPR ಏನು ಯೂಸ್ ಮಾಡಿದ್ದಾರೆ ಅದು ಈ ಕೇಸಿನಲ್ಲಿ ಯೂಸ್ ಮಾಡುವಂಥ ಪ್ರಮೇಯನೇ ಇಲ್ಲ. GPR ಕಂಡಿಡಿದ ಮೇಲೆ ಇವನೋಗಿ ತೋರಿಸುವಂಥ ಪ್ರಮೇಯ ಏನಿದೆ? ಹಂಗಲ್ಲ ಸರ್, ಸ್ಥಳ ಗುರುತು ಮಾಡ್ತಾನೆ ಸರ್, ಅಲ್ಲಿ GPR ಬರುತ್ತೆ ಹೊರತು GPR ಡೆಡ್ ಬಾಡಿಗಳು ಹುಡ್ಕೊಂಡು ಹೋಗ್ಲಿಲ್ಲ. ನೋಡಿ, ನಾನು ಬೆಳಿಗ್ಗೆ ಗಮನಿಸಿದೆ, ಇವನು ತೋರಿಸಿದ ಜಾಗನ GPR ಮಾಡಲಿಲ್ಲ. GPR ಕಂಪ್ಲೀಟ್ ಸರ್ವೆ ಮಾಡ್ತು. ಈ ನೀರಿಗೆ ಇದು ಔಷಧಿ ಜಾಗ ಗೊತ್ತಾಗ್ತಿದೆ, ಜಮೀನಲ್ಲಿ ಔಷಧಿ ಹೊಡೆಯುತ್ತಲ್ಲ, ಆ ಥರ ಓಡಾಡ್ತು. ನಾನು ನೋಡಿದ್ದು. ಹೌದು, GPR ತೋರಿಸಿದ್ಮೇಲೆ ಇವನೋಗಿ ಅಲ್ಲಿ ತೋರಿಸುವಂಥದ್ದು ಏನಿದೆ? ಯಾವುದೇ ಒಬ್ಬ ವ್ಯಕ್ತಿ 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಎಲ್ಲಿ ಕೃತ್ಯ ನಡೆದಿದೆಯೋ ಆ ಕ್ಷಣದಲ್ಲಿ ಅಲ್ಲಿಗೆ ತಗೊಂಡೋಗಿ 20 ವರ್ಷ ಆಗಿದೆ, ನನಗೆ ಸರಿಯಾಗಿ ಈ ಜಾಗ ಅಂತ ಗೊತ್ತಾಗ್ತಿದೆ, ಅಲ್ಲೇ ಎಲ್ಲೋ ಇರಬೇಕು ಅಂತಾನಪ್ಪ ಒಬ್ಬ ವ್ಯಕ್ತಿ. ಅದನ್ನ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಸರ್. ಒಂದು ನಿಮಿಷ, ಈಗ ಒಂದು ಚಾಕುಲ್ಲಿ ಚುಚ್ಚಿಬಿಟ್ಟಿರ್ತಾನೆ ಸರ್, ಸಾಯಿಸ್ಬಿಟ್ಟಿರ್ತಾನೆ. ನಾನು ಚಾಕುವನ್ನ ಇದ್ಯಾವುದೋ ಹೊಳೆಗೆ ಎಸ್ಬಿಟ್ಟೆ ಅಂತ ಅವನು ನದಿಗೆ ಹಾಕ್ಬಿಟ್ಟಿದ್ದೆ, ವೆಪನ್ನ ಮಚ್ಚಿ ನದಿಗೆ ಹಾಕ್ಬಿಟ್ಟಿದೆ ಅಂತ ಹೇಳ್ತಾನೆ ಸರ್. ನೀವೇನು ಮಾಡ್ತೀರ ಅವಾಗ ವೆಪನ್ ರಿಕವರಿಗೆ? ನಾನು ಅಲ್ಲೇ ನಾನೇ ಹೋದ್ರೆ ಅವನ್ನೇ ಮುಳುಗಿಸಿ ತೆಗಿಸ್ತಿದ್ದೆ. ಅವನ್ನೇ ಈಜು ಡ್ರೆಸ್ ಕೊಟ್ಟು ಮುಗಿದು ತಗೊಂಬರ, ಈಜು ಬರಲ್ಲ ಅಂತ ಅವನು ಬರದಾ ಇದ್ರೆ ಅಸಿಸ್ಟ್ ಮಾಡಿಸ್ತೀನಿ. ಜಾಕೆಟ್ ಹಾಕಿ ಮುಳುಗ್ಸೋಣ, ಜಾಕೆಟ್ ಇಲ್ವಾ ಅದಕ್ಕೆ? ಏನು ಹೇಳ್ತೀರಾ ನೀವು? ಅವನು ಮಾಡಿದ ತಪ್ಪು, ಅವನು ಅಗದಿದ್ದಾನೆ, ಗುಂಡಿ ಅಗದಿದ್ದಾನೆ. ಇವತ್ತು ಅಷ್ಟೇ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು, ಅವನು ಇನ್ನೂ 100 ಅಲ್ಲ 1000 ಬೇಕಾದ್ರೆ ಹುಡುಕ್ಲಿ, ಅವನೇ ಅಗಿಬೇಕು, ಅವನೇ ಇದು ಮಾಡಬೇಕು. ಈವನ್ JCB ಶುಡ್ ನಾಟ್ ಬಿ ಯೂಸ್ಡ್. ಇದು JCB ಯೂಸ್ ಮಾಡೋದೇ. ಸಪೋಸ್ ಈಗ JCB ಅಗಿಬೇಕಾದ್ರೆ ಸ್ಕಲ್ಲು ಮುರಿದೋಯ್ತು ಅಥವಾ ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು, ಅಲ್ಲಿಗೆ ಕೊಂದವರು ಮುರಿದಾಕಿದ್ರು ಅಂತನ ಸಾಕ್ಷಿ ನಾಶ ಮಾಡ್ತಾ ಇಲ್ವಾ ನೀವು? ಮಾಡ್ತಾ ಇದ್ದೀರೋ ಇಲ್ವೋ? ಸಪೋಸ್ ಕಲ್ಲು ಡ್ಯಾಮೇಜ್ ಆಯಿತು JCBಯಿಂದಾಗಿ, ಯಾರು ಹೊಣೆ? ಅದಕ್ಕೆ ಯಾರೋ ಬುರುಡೆ ಮೇಲೆ ಹೊಡೆದಿದ್ರು ಅಂತಾರೆ. ಹೌದು, ಹಂಗಂತ ಹೇಳಿ ನೀವು ಫಿಕ್ಸ್ ಮಾಡ್ತೀರಾ? ಯಾವುದೇ ಒಂದು ಮರ್ಡರ್ ಕೇಸಲ್ಲಿ ಸರ್, ನನಗೆ ನಂಗೆ ಸುಪ್ರೀಂ ಕೋರ್ಟ್ನ ವಕೀಲರು ಇದ್ದಾರೆ, ನೀವು ಇದ್ದೀರಿ, ದೊಡ್ಡ ಪೊಲೀಸ್ ಆಫೀಸರ್, ದಂಡುಪಾಳ್ಯಗಾಗಿನ ಹೆಡೆಮುರಿ ಕಟ್ತಂಥವ್ರು ನೀವು. ನನಗೊಂದು ಪಾಯಿಂಟ್ ಇದೆ ಸರ್, ಒಂದು ಕೊಲೆ ಅನ್ನೋ ವಿಚಾರ ಬಂದಾಗ ಒಂದು ಡೆಡ್ ಬಾಡಿ ಇಂಪಾರ್ಟೆಂಟು, ಇನ್ನೊಂದು ವೆಪನ್ ಇಂಪಾರ್ಟೆಂಟು. ಇವೆರಡು ರಿಕವರಿ ಫಸ್ಟು ಅಂತಾರೆ. ಕತೆ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ಅದು ರಿಕವರಿ ಆಗದೆ ದೂರುದಾರ ಏನೋ ಮಾಡಿಬಿಟ್ಟಿದ್ದಾನೆ, ಇವನ್ನೇ ಒಳಗಡೆ ಹಾಕ್ಬೇಕು ಫಸ್ಟು, ಇವ್ನು ಆಚೆ ಬಿಟ್ಟಿದ್ದೆ ತಪ್ಪಾಯಿತು, ಇಷ್ಟು ಕತೆ ಕೇಳ್ತಿರೋ ತಪ್ಪಾಯಿತು ಅಂತ ಹೇಳ್ಬಹುದಾ ನಾವು? ನೋಡಿ, ಒಂದು ಕೊಲೆ ಕೇಸು ನೀವು ಹೇಳಿದ್ದು ತುಂಬ ವೆರಿ ಇಂಟ್ರೆಸ್ಟಿಂಗ್ ಕೇಸ್. ಎಲ್ಲಿ ಕೃತ್ಯ ನಡೀತು ಅದನ್ನು ತೋರಿಸ್ಬೇಕು ಫಸ್ಟು. ಎಲ್ಲಿ ಕೃತ್ಯ, ಯಾವ ಜಾಗದಲ್ಲಿ ಅವನ ಕೊಲೆ ಆಯಿತು, ಯಾವ ಜಾಗದಲ್ಲಿ ರೇಪ್ ಆಯಿತು, ಯಾವ ಜಾಗದಲ್ಲಿ ಆ ಡೆಡ್ ಬಾಡಿ ಡಿಸ್ಪೋಸ್ ಆಯಿತು, ಆಮೇಲೆ
ಯಾವ ಜಾಗದಲ್ಲಿ ಆ ವೆಪನ್ನ ಊತಿಟ್ಟಿದ್ದಾನೆ ಅಥವಾ ಮರೆಮಾಚಿದ್ದಾನೆ ಅಥವಾ ಎತ್ತಿಟ್ಟಿದ್ದಾನೆ, ಆಮೇಲೆ ಯಾವ ಜಾಗದಿಂದ ಯಾವ ಜಾಗಕ್ಕೆ ಹೋದ, ಇಷ್ಟು ಯಾವ ದಿವಸ ಯಾವ ಕ್ಷಣದಲ್ಲಿ ಯಾವ ಹೊತ್ತಿನಲ್ಲಿ ಯಾವ ಗಂಟೆಯಲ್ಲಿ ಯಾವ ಕ್ಷಣದಲ್ಲಿ ಯಾರ್ಯಾರು ಅವನು ಮುಂದೆ ಇದ್ದರು ಅಥವಾ ಅವನು ಯಾರು ಇಲ್ಲದೆ ಇದ್ದರು, ಹಗಲೊತ್ತ ರಾತ್ರಿ ಹೊತ್ತ ಎಲ್ಲಿ ಯಾವ ಇದರಲ್ಲಾಯಿತು, ಇಷ್ಟನ್ನು ಆ ಕೃತ್ಯ ಮಾಡಿರೋವಂಥದ್ದು ವ್ಯಕ್ತಿ ತಗೊಂಡೋಗಿ ನಮ್ಗೆ ತೋರಿಸ್ಬೇಕು. ಪ್ರತಿಯೊಂದು ಐಟಮ್ನಲ್ಲೂ ಡೆಡ್ ಬಾಡಿ ಮಾತ್ರ ತಂದುಕೊಟ್ರು ಸ್ವಾಮಿ. ನನಗೆ ಅನುಮಾನ ಬರ್ತಿತ್ತು, ನನಗೆ ಇನ್ನೇನು ಗೊತ್ತಿಲ್ಲ ನನಗೆ. ತುಂಬ ಫೈನ್ ಊತ ಜಾಗದಲ್ಲಾದ್ರೂ ಅವನು ಅಗದು ಕೊಡಬೇಕಲ್ಲ. ಅವನೇ ತಾನೇ ಊಣ್ತಿರೋದು. ನಾನಾಗಲಿ ನೀವಾಗಲಿ ಊತಿಲ್ಲ, ಬೇರೆ ಯಾರು ಊತಿಲ್ಲ, ಅವನೇ ಊತಿರೋದು. ಆ ಜಾಗದಲ್ಲಿ ಅವನೋಗಿ ನಿಂತ್ಕೊಂಡು ಅಗದು ಕೊಡಿ ಅವನಿಗೆ ಗುದ್ಲಿ ಕೊಡಿ, ಆರೆ ಕೊಡಿ. 6ನೇ ಗುಂಡಿಲಿ ಸಿಕ್ಕಿದ್ದೇನು? 6ನೇ ಗುಂಡಿಲಿ ಸಿಕ್ತಲ್ಲ ಒಂದು ಅಸ್ಥಿ ಪಂಜರ. ನೀವು ಪ್ರತಿದಿನ ಕೊಡಪ್ಪ, ಪ್ರತಿದಿನ ಹೇಳ್ತಾ ಇದೆಯಲ್ಲ, ಪ್ರತಿದಿನ ಒಂದೊಂದು ಗುಂಡಿ. ಇವತ್ತು JCB ಏನು ಗೋಲ್ಡ್ ತೆಗಿತಾ ಇದ್ದೀರಾ? ಅಲ್ಲಿ ಹೋಗಿ KGFನಲ್ಲಿ ಹೋಗಿ ಅಷ್ಟಾಗದಿದ್ರೆ ಗೋಲ್ಡೇ ಸಿಕ್ಕಿರೋದು. KGFನಲ್ಲಿ ನಾನು ಇನ್ಸ್ಪೆಕ್ಟರ್ ಆಗಿದ್ದೆ, ನನಗೆ ಗೊತ್ತು, ಅಲ್ಲಿ ಅಷ್ಟಾಗದಿದ್ರೆ ಗೋಲ್ಡ್ ಸಿಕ್ಕಿರೋದು. ನೀವು ಏನು ಚಿನ್ನ ಆಗಿತಾ ಇದ್ದೀರಾ ಇಲ್ಲ ಡೆಡ್ ಬಾಡಿ ಆಗಿತಾ ಇದ್ದೀರಾ? ಡೆಡ್ ಬಾಡಿ ಸ್ಕಲ್ ಡ್ಯಾಮೇಜ್ ಆದರೆ ಯಾರು ಹೊಣೆ ಅದಕ್ಕೆ? ಸಂಕೇತ್ ಸರ್